ಕ್ರಿಸ್ತನಲ್ಲಿ ಪ್ರಿಯರೇ, ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಅನುದಿನದ ಆಹಾರ ಕನ್ನಡದಲ್ಲಿ ನಿಮ್ಮ ಆತ್ಮಕ್ಕೆ ಪ್ರತಿದಿನ ನೀಡುವ ಆಧ್ಯಾತ್ಮಿಕ ಆಹಾರವಾಗಿದೆ. ದೇವರ ವಾಕ್ಯವನ್ನು ದೈನಂದಿನ ಜೀವನದ ಅಂಗವಾಗಿಸಲು ಇಂದೇ ನಮ್ಮೊಂದಿಗೆ ಭಾಗಿಯಾಗಿರಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಇಂದಿನ ಧ್ಯಾನಕ್ಕೆ ಆಧಾರವಾಗಿ ವಿಧೇಯರಾಗಿರಿ ಎಂಬ ವಾಕ್ಯವನ್ನು ಧ್ಯಾನಿಸೋಣ. ಸತ್ಯವೇದದಲ್ಲಿ ಆದಿಕಾಂಡ 37:13 ಬರೆದಿರುವ ಪ್ರಕಾರ, ನಿನ್ನ ಅಣ್ಣಂದಿರು ಶೆಕೆಮಿನಲ್ಲಿ ನೀ ಆಡು ಕುರಿಗಳನ್ನು ಮೇಯಿಸುತ್ತಿದ್ದಾರಲ್ಲ, ಅವರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೆ, ಬಾ ಎಂದನು. ನೀವು ನಾನು ಸೃಷ್ಟಿಕರ್ತನ ಕೈಗಳಲ್ಲಿ ಜೇಡಿಮಣ್ಣಾಗಿದ್ದೇವೆ. ಆತನು ನಿಮ್ಮನ್ನು ರೂಪಿಸುವಂತೆ ಪೂರ್ಣವಾಗಿ ಆತನ ಕೈಗಳಲ್ಲಿ ಒಪ್ಪಿಸಿಕೊಡುವುದಾದರೆ ಜೇಡಿಮಣ್ಣಿನ ಪಾತ್ರೆಯನ್ನು ಕೃಪಾಪಾತ್ರೆಯನ್ನಾಗಿ ರೂಪಿಸುವನು. ಆದ್ದರಿಂದಲೇ ಇಸ್ರಾಯೇಲ್ಯರು ತಮ್ಮನ್ನು ಆತನ ಕೈಗಳಲ್ಲಿ ಒಪ್ಪಿಸಿಕೊಟ್ಟು, ಈಗಲಾದರೋ ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದೆ, ನಾವು ಜೇಡಿಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈಕೆಲಸವೇ ಎಂದು ಯೆಶಾಯನ ಪ್ರವಾದನ ಗ್ರಂಥ 64:8 ಹೇಳುವರು. ಗೌರವಕ್ಕೆ ಮೊದಲು ವಿನಯ ಎಂದು ಜ್ಞಾನೋಕ್ತಿಗಳು 15:33 ಸತ್ಯವೇದ ಹೇಳುತ್ತದೆ. ದೇವರು ಒಬ್ಬ ಮನುಷ್ಯನನ್ನು ಘನಪಡಿಸುವುದಕ್ಕೆ ಮೊದಲು ತನ್ನ ಸ್ವಭಾವಗಳನ್ನು, ಗುಣಾತಿಶಯಗಳನ್ನು ಅವನಿಗೆ ಪ್ರಕಟಿಸಿ ಅದರಲ್ಲಿ ಅವನನ್ನು ಕಟ್ಟಿ ಎಬ್ಬಿಸಲು ಬಯಸುವನು. ಯೋಸೇಫನು ಅಂತಹ ಒಂದು ತರಬೇತಿಗೆ ತನ್ನನ್ನು ಒಪ್ಪಿಸಿಕೊಟ್ಟನು. ಕರ್ತನು ಯೋಸೇಫನಿಗೆ ಕಲಿಸಿಕೊಟ್ಟ ಒಂದು ಪಾಠವೆಂದರೆ ತಾಳ್ಮೆ ಮತ್ತು ಪ್ರಶಾಂತತೆ. ಯೇಸುಕ್ರಿಸ್ತನು ಸಹ ನ್ಯಾಯ ವಿಚಾರಣೆಯ ಸಮಯದಲ್ಲಿ ಬಹಳ ತಾಳ್ಮೆಯುಳ್ಳವನಾಗಿದ್ದನು. ಆತನು ಯಜ್ಞದ ಕುರಿಯಂತೆ ಬಾಯಿ ತೆರೆಯಲೇ ಇಲ್ಲ. ಸಾತ್ವಿಕವಾದ ಶಾಂತ ಮನಸ್ಸೆಂಬ ಒಳಗಿನ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹಳ ಬೆಲೆಯುಳ್ಳದ್ದೂ ಆಗಿದೆ ಎಂದು ಪೇತ್ರನು ಬರೆಯುತ್ತಾನೆ. ಯೋಸೇಫನು ತನ್ನ ಸಹೋದರರ ಕೆಟ್ಟ ಸ್ವಭಾವಗಳನ್ನು ಅರಿತಿದ್ದರೂ, ಶೆಕೆಮಿನಲ್ಲಿರುವ ನಿನ್ನ ಅಣ್ಣಂದಿರರ ಬಳಿಗೆ ಹೋಗು ಎಂದು ತಂದೆಯಾದ ಯಾಕೋಬನು ಹೇಳಿದಾಗ ಎದುರು ಮಾತನಾಡದೆ ನಾನು ಹೋಗುವೆನು ಎಂದು ಹೇಳಿ ಇಲ್ಲಿ ತಂದೆಯ ಮಾತಿಗೆ ವಿಧೇಯನಾದನು. ತನ್ನ ಸಹೋದರರು ತನ್ನನ್ನು ಹಗೆ ಮಾಡಿ ಮುಯ್ಯಿಗೆ ಮುಯ್ಯಿ ತೀರಿಸುವರು ಎಂದು ಗೊತ್ತಿದ್ದರೂ ತನ್ನನ್ನು ಪೂರ್ಣವಾಗಿ ಕರ್ತನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ತಂದೆಯ ಆಜ್ಞೆಯಂತೆ ಹೆಬ್ರೋನಿನಿಂದ ಹೊರಟನು. ಯಾವನನ್ನು ಕಳುಹಿಸಲಿ, ಯಾವನು ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಲು, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಎಂದು ಯೆಶಾಯನು ತನ್ನನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟನು. ಹಾಗೆಯೇ ಏಸುಕ್ರಿಸ್ತನು ಪರಲೋಕದ ತಂದೆ ಕಳುಹಿಸಿದಾಗ ಮರುಮಾತನಾಡದೆ ಈ ಭೂಮಿಗೆ ಇಳಿದು ಬಂದನು. ದೇವಮಕ್ಕಳೇ, ಇಂದು ನಿಮ್ಮ ವಿಧೇಯತೆ ಎಷ್ಟರ ಮಟ್ಟಿಗೆ ಇದೆ? ಕರ್ತನ ಆಜ್ಞೆಗಳಿಗೆ ವಿಧೇಯರಾಗಿರುವಿರಾ? ಇಲ್ಲವೆಂದರೆ ಇಂದೇ ಆತನಿಗೆ ನಿಮ್ಮನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟು ವಿಧೇಯರಾಗಿರಿ. ಆತನು ಕೃಪೆಯ ಪಾತ್ರೆಗಳನ್ನಾಗಿ ನಿಮ್ಮನ್ನು ರೂಪಿಸುವನು. ನೆನಪಿಗೆ ಹೀಬ್ರಿಯರಿಗೆ ಬರೆದ ಪತ್ರಿಕೆ 10:7 ವಾಕ್ಯ. ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದೆನು. ಈ ವಾಕ್ಯಗಳ ಪ್ರಕಾರ ನೀವು ವಿಧೇಯರಾಗಿರಲು ಕ್ರಿಸ್ತನು ಸಹಾಯ ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಆಮೆನ್. ಬೇಗನೆ ಮತ್ತೊಂದು ದೇವರ ವಾಕ್ಯದೊಂದಿಗೆ ಭೇಟಿಯಾಗೋಣ.